ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಂಗಳೂರಿನಲ್ಲಿ 7 ಕೋಟಿ 11 ಲಕ್ಷ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಬರಿ ಕೇಸ್ಗೆ ಪೊಲೀಸರ ಮಿಸ್ಟೇಕ್ ಹಾಗಾದ್ರೆ ಹೆಲ್ಪ್ ಆಗಿತ್ತಾ ಅನ್ನುವಂತ ಪ್ರಶ್ನೆ ಎದುರಾಗ್ತಾ ಇದೆ. ಕೇಸ್ ದಿಕ್ಕು ತಪ್ಪಿಸೋದಕ್ಕೆ ರಾಬರಿ ಮಾಡಿ ತಪ್ಪಿಸಿಕೊಳ್ಳೋದಕ್ಕೆ ಪೊಲೀಸರು ಮಾಡಿರ್ತಕ್ಕಂತಹ ಮಿಸ್ಟೇಕ್ ಈ ಖದೀಮರಿಗೆ ಹಾಗಾದ್ರೆ ಹೆಲ್ಪ್ ಆಯ್ತಾ? ಕಾಕಿ ಮೂಮೆಂಟ್ ಅನ್ನ ರಾಬರ್ಸ್ ಬಳಸಿಕೊಂಡಿದ್ದು ಯಾಕೆ ಗೊತ್ತಾ ಅನ್ನುವಂತ ಪ್ರಶ್ನೆ ಇದೆ. ಈ ಕುರಿತಂತೆ ಜಿ ಕನ್ನಡ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಬೆಂಗಳೂರಿನಲ್ಲಿ 7 ಕೋಟಿ 11 ಲಕ್ಷ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೀವ್ರವಾದಂತಹ ತನಿಖೆ ಒಂದು ಕಡೆ ಮುಂದುವರಿತಾ ಇದೆ. ಇನ್ನು ಈ ಪ್ರಕರಣ ಸಂಬಂಧ ಒಬ್ಬ ಪೊಲೀಸ್ ಪೇದೆ, ಸಿಎಂಎಸ್ ಕಂಪನಿಯ ಉದ್ಯೋಗಿ ಸೇರಿದಂತೆ 6 ಜನರನ್ನ ಸಿಸಿಬಿ ಮತ್ತು ದಕ್ಷಿಣ ವಿಭಾಗದ ಪೊಲೀಸರು ಜಂಟಿಯಾಗಿ ಬಂಧಿಸಿ 6.29 ಕೋಟಿ ರೂಪಾಯಿ ಹಣವನ್ನ ಈಗ ಜಪ್ತಿ ಮಾಡಿದ್ದಾರೆ. ಗೋವಿಂದಪುರ ಠಾಣೆ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕ್ ಹಾಗೆ ಸಿಎಂಎಸ್ ಇನ್ಫೋಸಿಸ್ಟಮ್ ಕಂಪನಿಯ ಉದ್ಯೋಗಿ ಆದಂತ ಗೋಪಿ, ಮಾಜಿ ನೌಕರ ಝೇವಿಯರ್ ಅಲಿಯಾಸ್ ಪ್ರಸನ್, ಕಮ್ಮನಹಳ್ಳಿ ರವಿ, ನೆಲ್ಸನ್, ನವೀನ್ ಇವರೆಲ್ಲರೂ ಕೂಡ ಬಂಧಿತರು. 52 ತಾಸಿನಲ್ಲಿ ಈ ಒಂದು ಆರೋಪಿಗಳನ್ನ ಸೆರೆ ಹಿಡಿಯಲಾಗಿದೆ. ಎಟಿಎಂಗೆ ತುಂಬೋದಕ್ಕೆ ಅಂತ ಹೇಳಿ ಒಯ್ತಾ ಇದ್ದಂತಹ ವಾಹನವನ್ನ ಅಡ್ಡಗಟ್ಟಿ ಬೆಂಗಳೂರಿನಲ್ಲಿ 7 ಕೋಟಿ ಲೂಟಿಯನ್ನ ಮಾಡಿದ್ರು ಖತರ್ನಾಕ್ ಕಳ್ಳರು. ಹಾಡ ಹಗಲೇ ನಡೆದಂತಹ ಘಟನೆಯ ಬಗ್ಗೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಇಲಾಖೆಯಲ್ಲಿದ್ದುಕೊಂಡೇ ಪ್ಲಾನ್ ಯಾವ ರೀತಿಯಾಗಿ ಇರಬೇಕು ಅಂತ ಹೇಳಿ ಪ್ಲಾನ್ ಅನ್ನ ಮಾಡಿಕೊಂಡಿದ್ರು. ಪೊಲೀಸರ ಪ್ರತಿ ಮೂಮೆಂಟ್ ಅನ್ನ ಕೂಡ ಆರೋಪಿ ಅಣ್ಣಪ್ಪ ಏನಿದ್ದ ಆತ ಅರಿತಿದ್ದ. ಅಂದ್ರೆ ಆತನಿಗೆ ಎಲ್ಲವೂ ಕೂಡ ತಿಳಿದಿತ್ತು. ಪೊಲೀಸರನ್ನ ಯಾವ ರೀತಿ ಯಾಮಾರಿಸಬೇಕು ಅಂತ ಹೇಳಿ ಆತ ಪಕ್ಕಾ ಪ್ಲಾನ್ ಅನ್ನ ಮಾಡಿಕೊಂಡಿದ್ದ. ಅಂದ್ರೆ ಎಲ್ಲೆಲ್ಲಿ ಪೊಲೀಸರ ನಿರ್ಲಕ್ಷ್ಯ ಆಯಿತು ಅನ್ನೋದೇ ಇಲ್ಲಿ ಪ್ರಶ್ನೆಯಾಗಿ ಪರಿಣಮಿಸ್ತಿದೆ. ಬೆಂಗಳೂರಿನ ಕಡಲೆ ಪರೀಕ್ಷೆಗೆ ಕಾದಿತ್ತು ರಾಬರ್ಸ್ ಟೀಮ್. ಅಂದ್ರೆ ಏನು ಕಡಲೆಕಾಯಿ ಪರೀಕ್ಷೆ ಅಂತ ಹೇಳಿದ್ರೆ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರು ಇರ್ತಾರೆ. ಹಾಗಾಗಿ ಆ ಸಂದರ್ಭದಲ್ಲಿ ಬೇರೆ ಕಡೆ ಈ ರೀತಿ ರಾಬರಿ ಮಾಡಬಹುದು. ಪೊಲೀಸರ ಗಮನ ಹೆಚ್ಚಾಗಿ ಈ ಕಡೆ ಇರೋದಿಲ್ಲ ಅನ್ನೋದು ಕೂಡ ಆರೋಪಿಯ ಪ್ಲಾನ್ ಆಗಿತ್ತು. 19ನೇ ತಾರೀಕು ರಾಬರಿ ಡೇಟ್ ಅನ್ನ ಈ ಒಂದು ಟೀಮ್ ಫಿಕ್ಸ್ ಮಾಡಿಕೊಂಡಿತ್ತು. ಹಾಗಾಗಿ ಬೆಂಗಳೂರಿನಲ್ಲಿ ಹಾಡಹಗಲೇ 7.11 ಕೋಟಿ ರೂಪಾಯಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ 6 ಜನರನ್ನ ಕೂಡ ಪೊಲೀಸರು ಬಂಧಿಸಿದ್ದಾರೆ. ನವೀನ್, ನೆಲ್ಸನ್ ಹಾಗೆ ರವಿ ಬಂಧಿತ ಆರೋಪಿಗಳು. ನಿನ್ನೆ ಮತ್ತೆ 3 ಜನರನ್ನ ಬಂಧಿಸಿದ್ದಾರೆ. ಇನ್ನು ಈ ಎಲ್ಲ ಆರೋಪಿಗಳು ಕೂಡ ಹೈದರಾಬಾದ್ನ ಲಾಡ್ಜ್ನಲ್ಲಿ ತಲೆಮರೆಸಿಕೊಂಡಿರ್ತಾರೆ. ಹಾಗಾಗಿ ಬಂಧಿತರಿಂದ ಹಣವನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಆರೋಪಿಗಳಿಗೆ ನಂತರದಲ್ಲಿ ಯಾವ ರೀತಿಯಾದಂತಹ ಶಿಕ್ಷೆ ಇದೆ ಅನ್ನೋದು ಗೊತ್ತಾಗುತ್ತೆ. ಒಟ್ಟಾರೆಯಾಗಿ ಈಗ ತನಿಖೆ ಸಾಗ್ತಾ ಇದೆ. ನವೆಂಬರ್ 17ರಿಂದ 21ರವರೆಗೆ ಕಡಲೆಕಾಯಿ ಪರೀಕ್ಷೆಯ ಹಿನ್ನೆಲೆ ಪೊಲೀಸರೆಲ್ಲ ಕಡಲೆಕಾಯಿ ಪರೀಕ್ಷೆಯ ಬಂದೋಬಸ್ತ್ನಲ್ಲಿರ್ತಾರೆ. ಈ ಟೈಮ್ನಲ್ಲಿ ಪೊಲೀಸರ ಓಡಾಟ ಹಾಗೆ ಗಮನ ಇರೋದಿಲ್ಲ. ಮಧ್ಯಾಹ್ನ 12:30ರ ಸುಮಾರಿಗೆ ಊಟ ಗೀಟ ಅಂತ ಹೇಳಿ ಬ್ಯುಸಿ ಆಗಿರ್ತಾರೆ. ಅಂದ್ರೆ ಮಧ್ಯಾಹ್ನದ ಹೊತ್ತು ಅಂತ ಹೇಳಿದ್ರೆ ಊಟದ ಸಮಯ ಅದು. ಹಾಗಾಗಿ ಎಲ್ಲರೂ ಕೂಡ ಲಂಚ್ ನಲ್ಲಿ ಬ್ಯುಸಿ ಆಗಿರ್ತಾರೆ ಅಂತ ಹೇಳಿ ಸರಿಯಾದ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಆ ಟೈಮ್ ನಲ್ಲಿ ರಾಬರಿ ಮಾಡಿದ್ರೆ ಎಸ್ಕೇಪ್ ಆಗೋದಕ್ಕೆ ಈಸಿ ಅಂತ ಹೇಳಿ ಈ ಒಂದು ಖತರ್ನಾಕ್ ಏನು ಖದೀಮರಿದ್ದಾರೆ ಪ್ಲಾನ್ ಅನ್ನ ಮಾಡಿದ್ರು. ಅದರಂತೆ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡಿದ್ರು ದರೋಡೆಕೋರರ ಟೀಮ್. ಕರೆ ಬಂದರೂ ಕೂಡ ಸುಳ್ಳು ಕಾಲ್ ಅಂತ ಹೇಳಿ ಪೊಲೀಸರು ಮೈ ಮರೆತಿದ್ರು. ಅಂದರೆ ಈ ರೀತಿಯಾಗಿ ರಾಬರಿ ಆಗಿದೆ ಅನ್ನುವಂಥ ಒಂದು ಇನ್ಫಾರ್ಮೇಷನ್ ಮಾಹಿತಿ ಪೊಲೀಸರಿಗೆ ಹೋಗುತ್ತೆ. ಪೊಲೀಸರಿಗೆ ಅಂತಹ ಮಾಹಿತಿ ಬಂದರೂ ಕೂಡ ಅದು ಸುಳ್ಳು ಮಾಹಿತಿ, ಸುಳ್ಳು ಕರೆ ಅಂತ ಹೇಳಿ ಪೊಲೀಸರು ಮೈ ಮರೆತಿದ್ದು ಎಲ್ಲೋ ಒಂದು ಕಡೆ ಈ ಖದೀಮರಿಗೆ ಇನ್ನಷ್ಟು ಸಹಕಾರ ಆಯಿತು. ಅವರಿಗೆ ಇನ್ನಷ್ಟು ಹೆಲ್ಪ್ ಆಗಿರೋದ್ರಿಂದ ಈಸಿಯಾಗಿ ಅವರು ರಾಬರಿ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಪೊಲೀಸರು ಅಂತಹ ಸಂದರ್ಭದಲ್ಲಿ ಅಂತಹ ಸಮಯ ಅಂತ ಬಂದಾಗ ನಿರ್ಲಕ್ಷ್ಯವನ್ನ ವಹಿಸಬಾರದು. ಪೊಲೀಸರೇ ಈ ರೀತಿಯಾದಂತಹ ನಿರ್ಲಕ್ಷ್ಯವನ್ನ ತೋರಿದ್ರೆ ಕಳ್ಳರು ಇನ್ನೂ ಏನೆಲ್ಲ ಪ್ಲಾನ್ ಅನ್ನ ಮಾಡ್ತಾರೆ ಅನ್ನೋದಕ್ಕೆ ನಿಜಕ್ಕೂ ಈ ಒಂದು ಘಟನೆ ಎಕ್ಸಾಂಪಲ್ ಅಂತ ಹೇಳ್ಬೋದು. ಪೊಲೀಸರ ಓಡಾಟ ಹಾಗೆ ಗಮನ ಇರೋದಿಲ್ಲ ಅನ್ನೋದೇ ಇವರ ಒಂದು ಪ್ಲಾನ್ ಆಗಿತ್ತು ಖದೀಮರದ್ದು. ಹಾಗಾಗಿ ಮಧ್ಯಾಹ್ನದ ಸಮಯದಲ್ಲಿ ಈ ರೀತಿಯಾದಂತಹ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಪ್ರೀ ಪ್ಲಾನ್ಡ್ ಆಗಿ ಏನು ಬೇಕು ಅವೆಲ್ಲವನ್ನ ಮಾಡಿಕೊಂಡು ನಂತರ ಪೊಲೀಸರ ಕಣ್ತಪ್ಪಿಸುವಂತಹ ಕೆಲಸ ಇದಾಗಿದೆ. ದರೋಡೆಯ ಬೆನ್ನಲ್ಲೇ ಕಂಟ್ರೋಲ್ ರೂಮ್ಗೆ ಸಿಎಂಎಸ್ ಸಿಬ್ಬಂದಿ ಇರ್ತಾರಲ್ಲ, ಆ ಸಿಬ್ಬಂದಿ ಕರೆಯನ್ನ ಮಾಡ್ತಾರೆ. ಕರೆ ಬಂದಾಗ ಊಟ ಮಾಡೋದ್ರಲ್ಲಿ ಪೊಲೀಸ್ ಸಿಬ್ಬಂದಿಗಳು ಬ್ಯುಸಿಯಾಗಿದ್ರು. ಅಂದ್ರೆ ಕಳ್ಳರು ಏನೆಲ್ಲ ಪ್ಲಾನ್ಗಳನ್ನ ಮಾಡ್ಕೊಂಡಿದ್ರು ಅದೇ ರೀತಿ ಊಟದ ಹೊತ್ತು ಅಂತ ಹೇಳಿ ಪೊಲೀಸರು ಕೂಡ ಬ್ಯುಸಿ ಆಗಿರ್ತಾರೆ. ಅಲ್ಲದೆ ಇದೊಂದು ಸುಳ್ಳು ಕರೆ ಅಂತ ಹೇಳಿ ಪೊಲೀಸ್ ಸಿಬ್ಬಂದಿ ಅಂದುಕೊಳ್ತಾರೆ. ಹಿಂದೆ ಬಿ ದಯಾನಂದ್ ಕಮಿಷನರ್ ಆಗಿದ್ದಾಗ ಕೂಡ ಇದೇ ರೀತಿ ಕರೆ ಬಂದಿತ್ತು. ನಗರದಲ್ಲಿ 5 ಕೋಟಿ ರಾಬರಿ ಆಗಿದೆ, ಅಲರ್ಟ್ ಆಗಬೇಕು ಅಂತ ಹೇಳಿ ಒಂದು ಕರೆ ಬರುತ್ತೆ. ಕಂಟ್ರೋಲ್ ರೂಮ್ ನಿಂದ ಬೆಂಗಳೂರು ಪೊಲೀಸರಿಗೆ
ಅವರಿಗೆ ಅಲರ್ಟ್ ಮೆಸೇಜ್ ಕೂಡ ಹೋಗುತ್ತೆ. ಕೂಡಲೇ ಅಲರ್ಟ್ ಆಗಿದ್ದಂತಹ ಪೊಲೀಸರಿಗೆ ಸುಳ್ಳು ಕರೆ ಅನ್ನೋದಾಗಿ ಅವರೇ ಅಂದುಕೊಳ್ತಾರೆ. ಸುಳ್ಳು ಕರೆ ಅನ್ನುವಂತಹ ಒಂದು ಮಾಹಿತಿ ಕೂಡ ಬರುತ್ತೆ. ತಮ್ಮ ಅಧಿಕಾರಿ ಎಷ್ಟು ಅಲರ್ಟ್ ಇದ್ದಾರೆ ಅಂತ ಹೇಳಿ ಅಂದಿನ ಕಮಿಷನರ್ ಚೆಕ್ ಮಾಡಿರ್ತಾರೆ ಈ ಹಿಂದೆ. ಈ ಒಂದು ಕರೆ ಕೂಡ ಅದೇ ರೀತಿ ಇರಬೇಕು ಅಂತ ಹೇಳಿ ಪೊಲೀಸರು ಸದ್ಯ ನಿರ್ಲಕ್ಷ್ಯವನ್ನ ತೋರಿದ್ದಾರೆ. ಅಷ್ಟರಲ್ಲಿಯೇ ಕರ್ನಾಟಕವನ್ನ ಬಿಟ್ಟು ಆ ರಾಬರ್ಸ್ ಟೀಮ್ ಆಂಧ್ರಕ್ಕೆ ಎಸ್ಕೇಪ್ ಆಗಿತ್ತು.